ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕಾಂಗ್ರೆಸ್ ಪಕ್ಷದ ಯುವಕರಿಗೆ ಅವಕಾಶ ನೀಡಬೇಕೆಂಬ ಸದುದ್ದೇಶದಿಂದ ಈ ಬಾರಿಯ 4 ವಿಧಾನಪರಿಷತ್ ಚುನಾವಣೆಗೆ ಯುವಕರಿಗೆ ಟಿಕೆಟ್ ನೀಡಿದೆ. ತುಮಕೂರನ್ನು ಒಳಪಡುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಶಶಿ ಹುಲಿಕುಂಟೆ ಮತವರಿಗೆ ಟಿಕೆಟ್ ನೀಡಿದೆ. ಅಭ್ಯರ್ಥಿಯಾಗಿ ಪಕ್ಷದಿಂದ ಘೋಷಣೆ ಮಾಡಿದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ನಾನು ಎಸಿಸಿ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಶಾಸಕರ ಜೊತೆಗೆ ಇವತ್ತು ವೇದಿಕೆಯನ್ನು ಹಮ್ಮಿಕೊಂಡು ಇವತ್ತು ತುಮಕೂರು ಜಿಲ್ಲೆಯ ತುಮಕೂರು ನಗರದಿಂದ ಪಕ್ಷದ ಕಚೇರಿಯಿಂದ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಮೊಟ್ಟೆ ಮೊದಲನೇದಾಗಿ ಏನು 2 ಬಾರಿ ನಮ್ಮಲ್ಲಿ ನೋಂದಣಿ ಕಾರ್ಯಕ್ರಮಗಳಾಗಿತ್ತು, ಎನ್ರೋಲ್ಮೆಂಟ್ ಕಾರ್ಯಕ್ರಮಗಳಾಗಿತ್ತು, ಅದನ್ನ ಹೆಚ್ಚಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪಕ್ಷ ಇವತ್ತು ಕರೆ ಕೊಟ್ಟಿದೆ. ಇನ್ನು ನಾವು ಪಕ್ಷದ ಕಾರ್ಯಕರ್ತರುಗಳನ್ನ ಬೂತ್ ಮಟ್ಟದಲ್ಲಿ ಹಾಗೂ ಪಂಚಾಯತಿ ಮಟ್ಟದಲ್ಲಿ ಎನ್ರೋಲ್ಮೆಂಟ್ ಮಾಡುವಂತ ವಿಚಾರವಾಗಿ ಕಾರ್ಯಕರ್ತರನ್ನ ಎನ್ರೋಲ್ಮೆಂಟ್ ಮಾಡುವಂತ ವಿಚಾರದಲ್ಲಿ ಇವತ್ತು ಸ್ಟಾರ್ಟ್ ಕೊಟ್ಟಿದೆ. ಇದು ಮೊದಲನೇ ಹಂತದ ಚುನಾವಣೆ. ಇನ್ನು ವಿಧಾನ ಪರಿಷತ್ನಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸ್ಟ್ರೆಂತ್ ತೋರಿಸುವಂತ ವಿಚಾರದಲ್ಲಿ ಈ 4 ಕ್ಷೇತ್ರ ಏನು ಪಕ್ಷ ಅನೌನ್ಸ್ ಮಾಡಿದೆ, ಈ 4ಕ್ಕೆ 4 ಕ್ಷೇತ್ರ ಗೆಲ್ಲುವಂತ ಮುಖಾಂತರವಾಗಿ ಏನು ವಿಧಾನ ಪರಿಷತ್ನಲ್ಲೂ ಕೂಡ ಕಾಂಗ್ರೆಸ್ನ ಬಲಾಬಲ ತೋರಿಸುವಂತ ನಿಟ್ಟಿನಲ್ಲಿ ಎಸಿಸಿ ಇಂದ ಆಗಿರ್ಬೋದು, ಕೆಪಿಸಿಸಿ ಎಲ್ಲಾ ಕಡೆಗೂ ಕೂಡ ಪಕ್ಷ ಇವತ್ತು ಚುರುಕಾಗಿ ಇವತ್ತು ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರೋಂತ ನಿಟ್ಟಿನಲ್ಲಿ ಇವತ್ತು ಎಲ್ಲ ಡೈರೆಕ್ಷನ್ಸ್ ಎಲ್ಲ ಬಂದಿದೆ. ಈ ಚುನಾವಣೆಗಳಿಗೆ ಯಾವತ್ತೂ ಕೂಡ ಪಕ್ಷದ ಕಾರ್ಯಕರ್ತರುಗಳು ಕೂಡ ಅಷ್ಟು ಹುಮ್ಮಸ್ ತೋರಿಸಿದಂತ ನಿಟ್ಟಿನಲ್ಲಿ ನಾವು ಸುಮಾರು ಬಾರಿ ನಾವು ಕ್ಷೇತ್ರವನ್ನ ಕೈತಪ್ಪಿದೆ. ಆದರೆ ಈ ಸತಿ 4ಕ್ಕೆ 4 ಕೂಡ ಗೆಲ್ಲಬೇಕು ಅಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಆದೇಶದ ಮೇರೆಗೆ ಈಗಾಗಲೇ ಸುಮಾರು ತಿಂಗಳುಗಳಿಂದ ನಾವು ಪದವೀಧರರ ನೋಂದಣಿ ಕಾರ್ಯಕ್ರಮಗಳ ಬಹಳ ಅಚ್ಚುಕಟ್ಟಾಗಿ ಬ್ಲಾಕ್ ಮಟ್ಟದಿಂದಲೂ ಕೂಡ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಿಂದ ಶಾಸಕರು ಮತ್ತೆ ನಮ್ಮ ಪರಾಜಿತ ಅಭ್ಯರ್ಥಿಗಳು ಬಹಳಷ್ಟು ಕೂಡ ನಮ್ಮ ಚುನಾವಣೆಗಳಿಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಏನು ಬರುವಂತ ನಿಟ್ಟಿನಲ್ಲಿ 8 ತಿಂಗಳು 10 ತಿಂಗಳು ಚುನಾವಣೆ ಇದೆ, ಎಲ್ಲ ಕಾರ್ಯಪ್ರವೃತ್ತಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಚಾಲನೆಯನ್ನ ತುಮಕೂರನ್ನ ಕೊಟ್ಟು ನೆಕ್ಸ್ಟ್ ದಾವಣಗೆರೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ಮೀಟಿಂಗ್ ಆರ್ಗನೈಸ್ ಮಾಡಿದ್ದಾರೆ. ಬರುವಂತ ಚುನಾವಣೆಯಲ್ಲಿ ಏನು ಈ ಜಿಲ್ಲೆಯಲ್ಲಿ 51,000 ನೋಂದಣಿ ಕಾರ್ಯಕ್ರಮ ಆಗಿದೆ, ಅದನ್ನ ಮತ್ತಷ್ಟು ಹೆಚ್ಚಿಸ್ಕೋಬೇಕು ಅಂತ ನಿಟ್ಟಿನಲ್ಲಿ ಅದೇ ರೀತಿ ಕಾರ್ಯಕರ್ತರು ಪಂಚಾಯತಿ ಮಟ್ಟದಲ್ಲಿ ಹೇಗೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಮ್ಮಲ್ಲಿ ಕಾರ್ಯಕರ್ತರು ಹೇಗೆ ಇದು ಮಾಡಿಕೊಂಡ್ರು, ಮತ್ತೆ ಕಳೆದ 2 ವರ್ಷಗಳ ಹಿಂದೆ ನಡೆದಂತ ಟಿ ಶ್ರೀನಿವಾಸ್ ಅವರ ಚುನಾವಣೆಯಲ್ಲಿ ಹೇಗೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಹುಮ್ಮಸ್ಸಿಂದ ದುಡ್ಕೊಂಡು ಅವರ ಗೆಲುವು ಕೂಡ ಸಾಕ್ಷಿಯಾದ್ರು, ಅದೇ ರೀತಿ ಈ ಗೆಲುವಿಗೂ ಕೂಡ ಸಾಕ್ಷಿ ಆಗಬೇಕು ಅಂತ ಹೇಳಿ ಇವತ್ತು ವೇದಿಕೆ ಮುಖಾಂತರ ನಮ್ಮ ಕಾರ್ಯದರ್ಶಿಗಳು ಅದನ್ನ ಕೇಳ್ಕೊಂಡಿದ್ದಾರೆ ಕಾರ್ಯಕರ್ತರು.